ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಭೀಮಾ ನದಿ ತೀರದಲ್ಲಿ ಭೀಕರ ಬರ ಪರಿಸ್ಥಿತಿ ಇದ್ರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಭಾಗದ ಬರಗಾಲ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ. ಇತ್ತೀಚೆಗೆ ನಾನು ಭೀಮಾ ನದಿಗೆ ನೀರು ಹರಿಸುವಂತೆ ಆಗ್ರಹಿಸಿ 13 ದಿನಗಳ ಕಾಲ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಿರುವುದರಿಂದ ನಾರಾಯಣಪುರ ಜಲಾಶಯದಿಂದ ಭೀಮಾ ನದಿಗೆ 1 ಟಿಎಂಸಿ ನೀರನ್ನು ಬಿಡಲು ಪ್ರಾದೇಶಿಕ ಆಯುಕ್ತರು ಆದೇಶಿಸಿದರು. ಸದರಿ 1 ಟಿಎಂಸಿ ನೀರಿನಲ್ಲಿ ಸೊನ್ನ ಅಣೆಕಟ್ಟಿಗೆ ಕೇವಲ 0.4 ಟಿಎಂಸಿ ನೀರು ಮಾತ್ರ ಬಂದು ತಲುಪಿದೆ. ಈ ನೀರಿನಿಂದ ಅಫಜಲ್ಪುರ ಪಟ್ಟಣಕ್ಕೆ ಹೆಚ್ಚು ಕಡಿಮೆ ಇನ್ನು 1 ತಿಂಗಳು ಮಾತ್ರ ಕುಡಿಯಲು ನೀರು ಕೊಡಬಹುದು. ಸೊನ್ನ ಅಣೆಕಟ್ಟೆಯಿಂದ ದೇವಲಗಾಣಗಾಪುರ ಬ್ಯಾರೇಜ್ ವರೆಗೆ ನದಿ ಸಂಪೂರ್ಣ ಬತ್ತಿ ಹೋಗುತ್ತಿರುವುದರಿಂದ ಈ ಭಾಗದ ಜನರಿಗೆ ಕುಡಿಯಲು ಸಹ ನೀರು ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೂಡಲೇ ಸರ್ಕಾರ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಈ ಹಿಂದೆ ಅಫಜಲ್ಪುರ ಪಟ್ಟಣದಲ್ಲಿ ಸುಮಾರು 14 ದಿವಸಗಳ ಕಾಲ ನಮ್ಮ ಒಂದು ಉಪವಾಸ ಸತ್ಯಾಗ್ರಹವನ್ನು ಅಫಜಲ್ಪುರ ಪಟ್ಟಣದಲ್ಲಿ ಮಾಡಿದ್ವಿ. ಆವಾಗ ನಮ್ಮ ಪ್ರಮುಖವಾದಂಥ ಬೇಡಿಕೆ ಉಜ್ಜನಿ ಅಣೆಕಟ್ಟಿನಿಂದ ಭೀಮಾ ನದಿಗೆ ನೀರು ಹರಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು, ಅದರ ಜೊತೆಗೆ ಅಫಜಲ್ಪುರ ತಾಲೂಕಿನ ಜನತೆಗೆ ಕುಡಿಲಿಕ್ಕೆ ನೀರಿನ ಬಹುದೊಡ್ಡ ಸಮಸ್ಯೆ ಇದ್ದಾಗ ಶೀಘ್ರವೇ ಕುಡಿಯುವ ನೀರನ್ನು ಒದಗಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಅವತ್ತು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ. ಆ ಒಂದು ಉಪವಾಸ ಸತ್ಯಾಗ್ರಹದ ಪ್ರತಿಫಲವಾಗಿ ಉಜ್ಜನಿ ಅಣೆಕಟ್ಟಿನಿಂದ ಸ್ವಲ್ಪ ನೀರನ್ನು ಬತ್ತು. ಅದು ಇಂಡಿ ತಾಲೂಕಿಗೆ ಅತಿ ಹೆಚ್ಚು ಅನುಕೂಲವನ್ನು ಆಯಿತು. ಅವರು ಸೊಲಾಪುರಕ್ಕೆ ಕುಡಿಲಿಕ್ಕೆ ನೀರಿಗಾಗಿ ನೀರು ಬಿಟ್ಟರೂ ಸಹಿತ ಪ್ರತಿ ವರ್ಷ ಅವರು ಸೊಲಾಪುರ ಕುಡಿಯುವ ನೀರಿಗಾಗಿ ಟಾಕಳಿ ಮತ್ತು ದುಳಿಕ್ಯಾಡಿನ ಬ್ಯಾರೇಜ್ ಹತ್ತಿರ ಅಲ್ಲಿವರೆಗೂ ಮಾತ್ರ ನೀರನ್ನು ಬಿಡ್ತಾಯಿದ್ರು. ಅದರಿಂದ ಕೆಳಗಡೆ ಸರಿಸುಮಾರು 40 ಕಿಲೋಮೀಟರ್ ನೀರನ್ನು ಕೆಳಗಡೆ ಬಂದಿದೆ. ಅದು ನಮ್ಮ ಮಣೂರು ಗ್ರಾಮದವರೆಗೂ ಕೂಡ ಸ್ವಲ್ಪ ಬತ್ತು. ಇನ್ನೂ ಬಹುಶಃ 2-3 ದಿನ ಬಿಟ್ಟಿದ್ದರೆ ಭೀಮಾ ನದಿಗೆ ಕುಡಿಯುವ ನೀರಿನ ಸಮಸ್ಯೆ ಬೇರೆ ಸಮಸ್ಯೆ ಆಗ್ತಿರಲಿಲ್ಲ. ಯಾಕೆ ಅವರನ್ನು ಇನ್ನೂ ನೀರನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ಅಂದರೆ, ನಮ್ಮ ಸರ್ಕಾರ ಇನ್ನೂ ಗಂಭೀರವಾಗಿ ಅವರ ಮುಂದೆ ನಮ್ಮ ಬೇಡಿಕೆಯನ್ನು ಇಡಲಿಲ್ಲ. ಅವರು ಅದರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಇದು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ನಮ್ಮ ಸರ್ಕಾರದ ಇವತ್ತು ಶಾಸಕರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕೂಡ ನನಗೆ ಮನವೊಲಿಸುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು. ನೀವು ಉಪವಾಸ ಸತ್ಯಾಗ್ರಹವನ್ನು ಕೈಬಿಡಿ, ನಾವು ಕುಡಿಯುವ ನೀರಿಗಾಗಿ ಒಂದು ತಾತ್ಕಾಲಿಕವಾದಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿ ನಾರಾಯಣಪುರ ಜಲಾಶಯದಿಂದ 1 ಟಿಎಂಸಿ ನೀರನ್ನು ಬಿಡ್ತೀವಿ ಅಂತ ಹೇಳಿದಾಗ ಅದರ ಆದೇಶ ಪ್ರತಿಯನ್ನು ನನಗೆ ಕೊಟ್ಟು, ಇಲ್ಲ ನಾವು ಅಫಜಲ್ಪುರ ಪಟ್ಟಣಕ್ಕೆ ಶೀಘ್ರದಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿ ಭೀಮಾ ನದಿಗೆ ನಾರಾಯಣಪುರ ಜಲಾಶಯದಿಂದ ನೀರು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಆವತ್ತು ಒಂದು ಪ್ರಾದೇಶಿಕ ಆಯುಕ್ತರ ಆದೇಶ ಪ್ರತಿಯನ್ನು ನಮಗೆ ಕೊಟ್ಟಿದ್ದರು. ಅದರ ಪ್ರಕಾರ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಕೂಡ ಆಯಿತು. ನಿನ್ನೆ ರಾತ್ರಿವರೆಗೂ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸ ಆಗಿದೆ. 1 ಟಿಎಂಸಿ ನೀರಲ್ಲಿ 0.4ವರೆಗೂ ಮಾತ್ರ ನೀರನ್ನು ಬಂದಿದೆ. 60% ನೀರನ್ನು ವೇಸ್ಟೇಜಲ್ಲಿ ಹೋಗಿದೆ. ಸುಮಾರು 210 ಕಿಲೋಮೀಟ್ರ್ ಇರ್ತಕ್ಕಂಥ 210 ಕಿಲೋಮೀಟ್ರನ್ನು ಕಾಲುವೆ ಮುಖಾಂತರ ಹರಿದು ನೀರು ಬರಬೇಕಾಗಿತ್ತು. ಅದರಲ್ಲಿ 60% ವೇಸ್ಟೇಜ್ ಆಯಿತು. ಭೀಮಾ ನದಿಗೆ ಬಂದು ಸೇರಿರುವಂಥ ನೀರು 0.4 ಅಷ್ಟೇ. ಇದು ನಮಗೆ ಬೇಸಿಗೆ ಇನ್ನೂ 2 ತಿಂಗಳು ಇರೋದ್ರಿಂದ ಸಂಪೂರ್ಣವಾಗಿ ಇದಕ್ಕೆ ನಮಗೆ ಕುಡಿಲಿಕ್ಕೆ ನೀರು ಸರಿಯಾಗುತ್ತಾ ಅಂತಕ್ಕಂಥ ಪ್ರಶ್ನೆಯೂ ಕೂಡ ನಮ್ಮ ಮುಂದಿದೆ. ನನಗನ್ನಿಸ್ತದೆ ಹೆಚ್ಚು ಕಡಿಮೆ ಮೇ 15ರವರೆಗೆ ಮಾತ್ರ ಅಫಜಲ್ಪುರಕ್ಕೆ ಅಷ್ಟೇ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದರಿಂದ ಆಗ್ತದೆ. ನಿನ್ನೆ ನಾರಾಯಣಪುರದಿಂದ ಬಂದಂಥ ನೀರಿನಿಂದ ಮಾತ್ರ. ಈ ಸೊನ್ನ ಅಣೆಕಟ್ಟಿನಿಂದ ಗತ್ತರಿಗೆ ಬ್ಯಾರೇಜಿಂದ ದೇವಲಗಾಣಗಾಪುರ ಸರಿ ಸುಮಾರು 30-35 ಕಿಲೋಮೀಟರ್ದಷ್ಟು ನದಿಯನ್ನು ಸಂಪೂರ್ಣವಾಗಿ ಖಾಲಿಯಾಗಿದೆ. ಒಂದು ಹನಿನೂ ಕೂಡ ಕುಡಿಲಿಕ್ಕೆ ಇವತ್ತು ನೀರಿಲ್ಲ.
ಹಳ್ಳಿಗಳಿಗೆ ಏನು ಕುಡಿಯುವ ನೀರಿನ ವ್ಯವಸ್ಥೆ ಭೀಮಾ ನದಿಯಿಂದ ಇತ್ತು, ಅವ್ರಿಗೆ ಯಾರಿಗೂ ಕೂಡ ಇವತ್ತು ಶಿವಪುರ ಆಗಿರ್ಬೋದು, ಬನ್ನಟ್ಟಿ ಆಗಿರ್ಬೋದು, ಹಾವಳಿ ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.